ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತ್ಯಾಗರಾಜ್. ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ಕ್ಲಾಸ್ ಆಗಿ ಏನ್ ಮಾಡೋಣ ಅಂದ್ರೆ, ನಾವು ಸಂಡೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದು. ಸೊ ಆ ಸಂಡೇ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಗಳನ್ನ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಹಾಗಿದ್ರೆ ಲೇಟ್ ಮಾಡೋದು ಬೇಡ, ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಅಂದಿದ್ದಾರೆ. ಹಾಗಿದ್ರೆ ಆ ಕ್ವಶನ್ ಮಾರ್ಕ್ ಬಂದೈತಲ್ರಿ, ಕ್ವಶನ್ ಮಾರ್ಕ್ ಅಲ್ಲಿ ಬಂದಿರೋ ಅಂಕಿಯನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಮಿಸ್ಸಿಂಗ್ ನಂಬರ್ ಅಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ 2, 4, 12 ಅಂಡ್ 48 ಇದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತ ಇದೆ. 2, 4, 12, 48 ಅಂತ ಇದೆ. ಹಾಗಿದ್ರೆ ನೋಡ್ರಿ, ಇದು ಅರೇಂಜ್ಮೆಂಟ್ ಹೆಂಗಿದೆ ಅಂದ್ರೆ 2 ಇಂಟು 2 ಎಷ್ಟು 4 ಬರುತ್ತೆ. ಓಕೆ, ನೆಕ್ಸ್ಟ್ ಈ 4 ಸೆಕೆಂಡ್ ನಂಬರ್ ಇದೆ. ಅದೇ ರೀತಿ ನೆಕ್ಸ್ಟ್ 4 ಇಂಟು 3 ಮಾಡಿದ್ದಾರೆ. 4 ಇಂಟು 3 ಎಷ್ಟು 12. ಅದೇ ರೀತಿ 12 ಏನ್ ಮಾಡ್ಯಾರ, ನೆಕ್ಸ್ಟ್ 12 ಇದೆ, ನೆಕ್ಸ್ಟ್ 48 ಇದೆ. 12 ಏನ್ ಮಾಡ್ಯಾರ ಅಂದ್ರೆ 4 ದಿಂದ ಮಲ್ಟಿಪ್ಲೈ ಮಾಡ್ಯಾರ. 12 ನಾಲ್ಕಲಿ 48. ಅದೇ ರೀತಿ ಈ 48 ಏನ್ ಮಾಡ್ಯಾರ ಅಂದ್ರೆ 5ರಿಂದ ಇಂಟು ಮಾಡಿದಾರೆ. ಹಾಗಿದ್ರೆ 48 ಇಂಟು 5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 240 ಬರುತ್ತೆ. ಹಾಗಿದ್ರೆ ಎಷ್ಟು ಬರುತ್ತೆ 240. ಫಸ್ಟ್ ಏನ್ ಮಾಡ್ಯಾರ್ರಿ 2 ಇಂಟು 2 4 ಬರುತ್ತೆ. ಆಮೇಲೆ 4 ಮೂರ್ಲೆ 12, 12 ನಾಲ್ಕಲಿ 48, 48 ಐದ್ಲೆ ಎಷ್ಟು ಅಂದ್ರೆ 240. ಫಸ್ಟ್ 2ರಿಂದ ಇಂಟು ಮಾಡ್ಯಾರ, ನೆಕ್ಸ್ಟ್ 3ರಿಂದ ಇಂಟು ಮಾಡ್ಯಾರ, ನೆಕ್ಸ್ಟ್ 4ರಿಂದ ಇಂಟು ಮಾಡ್ಯಾರ, ನೆಕ್ಸ್ಟ್ 5ರಿಂದ ಇಂಟು ಮಾಡ್ಯಾರ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ 240 ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ನೋಡೋಣ ಅಂತ. ಓಕೆ, a student score 360 out of 600 marks is percentage ಅಂತ ಕೇಳಿದ್ದಾರೆ. ನಾವು ಯಾವತ್ತು ಪರ್ಸೆಂಟೇಜ್ ಅಂದ್ರೆ ಯಾವತ್ತು ನೆನಪಿರ್ಬೇಕ್ರಿ 100 ಈಕ್ವಲ್ ಇರುತ್ತೆ. ಪರ್ಸೆಂಟೇಜ್ ಅನ್ನ ಯಾವತ್ತು ಕನ್ಸಿಡರ್ ಎದಕ್ಕೆ ಮಾಡ್ತೀವ್ರಿ 100 ಮಾಡ್ತೀವಿ. ಹಾಗಿದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಿದಾವ್ರಿ, ಟೋಟಲ್ ಮಾರ್ಕ್ಸ್ ಎಷ್ಟಿದಾವ್ರಿ 600. ಆ 600 ದಾಗ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಾರ ಅಂದ್ರೆ ಔಟ್ ಆಫ್ 360 ಮಾರ್ಕ್ಸ್ ಅನ್ನು ತಗೊಂಡ್ರು. ಹಾಗಿದ್ರೆ 100ಕ್ಕೆ ಎಷ್ಟ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಹಾಗಿದ್ರೆ 100ಕ್ಕೆ ಎಷ್ಟ ಅಂತ ಫೈಂಡ್ ಔಟ್ ಮಾಡ್ತೀವಿ. ಈ ಜೀರೋ ಕ್ಯಾನ್ಸಲ್ ರೀ, ಇದು ಜೀರೋ ಕ್ಯಾನ್ಸಲ್. ಹಾಗಿದ್ರೆ ಆರ್ ಒಂದ್ಲೆ ಆರ್, ಆರ್ಲೆ 36, ಆಮೇಲೆ ನೆಕ್ಸ್ಟ್ ಜೀರೋ ಹೆಂಗಿದೆ ಬರ್ಬೇಕು. ಹಾಗಿದ್ರೆ ಅವ್ನ ಟೋಟಲ್ ಪರ್ಸೆಂಟೇಜ್ ಎಷ್ಟು ಆಗಿರ್ತದೆ 60%. ಓಕೆ ನೋಡ್ರಿ, ಎಷ್ಟು ಸ್ಟೂಡೆಂಟ್ ಸ್ಕೋರ್ ಎಷ್ಟು ಮಾಡ್ಯಾರ 360 ಮಾಡ್ಯಾರ. ಹಾಗಿದ್ರೆ ಇದು ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಟೋಟಲ್ ಸ್ಕೋರ್, ಟೋಟಲ್ ಸ್ಕೋರ್ ಇದನ್ರಿ, ಆಮೇಲೆ ಔಟ್ ಆಫ್ ಎಷ್ಟು ಮಾರ್ಕ್ಸ್ ತಗೊಂಡ್ರ ಮಾರ್ಕ್ಸ್ ಈಕ್ವಲ್ ಇಂಟು 100. ಅವ್ನಿಗೆ ಎಷ್ಟು ಮಾರ್ಕ್ಸ್ ಬಿದ್ದಾವ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಟೋಟಲ್ ಸ್ಕೋರ್ ದಿಂದ ಡಿವೈಡ್ ಮಾಡ್ಬೇಕು, ಇಂಟು 100 ಮಾಡ್ಬೇಕು. ಇಂಟು 100 ಎದಕ್ಕಂದ್ರೆ ಪರ್ಸೆಂಟೇಜ್ ಅನ್ನು ನಾವು ಇವತ್ತು 100 ದಾಗ ಕನ್ಸಿಡರ್ ಮಾಡ್ಬೇಕು. ಓಕೆ, ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ 60%. ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3 ನೋಡಿ. A train is 150 ಮೀಟರ್ ಲಾಂಗ್ ಟೇಕ್ಸ್ and 10 ಸೆಕೆಂಡ್ ಟು ಪಾಸ್ ಅ ಮ್ಯಾನ್ ಸ್ಪೀಡ್ ಅಂತ ಕೇಳಿದಾರೆ. ಹಾಗಿದ್ರೆ ಸ್ಪೀಡ್ ಎಷ್ಟು ಅಂತ ಕೇಳಿದಾರೆ. ಒಂದು ಟ್ರೈನ್ ಐತ್ರಿ, ಅದ ಎಷ್ಟಿತ್ತು ಅಂದ್ರೆ 150 ಮೀಟರ್ ಇದನ್ನಿದೆ ಓದಿದೆ. ಸೊ ಹಾಗಿದ್ರೆ ಒಬ್ಬ ವ್ಯಕ್ತಿಯನ್ನ ದಾಟಾಕ 10 ಸೆಕೆಂಡ್ ಟೈಮ್ ತಗೋದು. ಒಬ್ಬ ವ್ಯಕ್ತಿಯನ್ನ ದಾಟಾಕ ಎಷ್ಟು ಟೈಮ್ ತಗೊಂಡ್ಬಿಟ್ಟು 10 ಸೆಕೆಂಡ್ ಟೈಮ್ ತಗೋದು. ಹಾಗಿದ್ರೆ ಸ್ಪೀಡ್ ಎಷ್ಟು ಅಂತ ಕೇಳಿದ್ರು. ಓಕೆ, ಇನ್ನೊಂದೇನಂದ್ರೆ ಈಗ ನಾವು ಟ್ರೈನ್ ಪ್ರಾಬ್ಲಮ್ ಅನ್ನ ಕಂಡುಹಿಡಿಬೇಕಾದ್ರೆ ನಾವು ಫಾರ್ಮುಲಾ ಯಾವ ಗೊತ್ತಿರ್ಬೇಕಂದ್ರೆ ಡಿಸ್ಟನ್ಸ್, ಸ್ಪೀಡ್, ಟೈಮ್. ಡಿಸ್ಟನ್ಸ್ ಗೊತ್ತಿರ್ಬೇಕು, ಸ್ಪೀಡ್ ಗೊತ್ತಿರ್ಬೇಕು, ಟೈಮ್ ಗೊತ್ತಿರ್ಬೇಕು. ಹಾಗಿದ್ರ ನಾವು ABCD ಪ್ರಕಾರ ಬರೋದು ಫಸ್ಟ್ ಯಾವ್ದು ಬರುತ್ತೆ ಡಿ ಡಿಸ್ಟನ್ಸ್, ನೆಕ್ಸ್ಟ್ ಯಾವ್ದು ಬರುತ್ತೆ ಎಸ್ ಬರುತ್ತೆ ಸ್ಪೀಡ್, ಆಮೇಲೆ ಟೈಮ್ ಬರುತ್ತೆ. ಹಾಗಿದ್ರೆ ನಮಗೆ ಈಗ ಡಿಸ್ಟನ್ಸ್ ಫಾರ್ಮುಲಾ ಬೇಕಾಗಿತ್ತು ಅಂತ ಅನ್ಕೊ, ಡಿಸ್ಟನ್ಸ್ ಫಾರ್ಮುಲಾ ಬೇಕಾಗಿತ್ತು. ಓಕೆ, ಡಿಸ್ಟನ್ಸ್ ಫಾರ್ಮುಲಾ ಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಸ್ಪೀಡ್ ಇಂಟು ಟೈಮ್, ಡಿಸ್ಟನ್ಸ್ ಇಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟನ್ಸ್ ಇಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಫಾರ್ ಎಕ್ಸಾಂಪಲ್ ನಮಗೆ ಈಗ ಸ್ಪೀಡ್ ಬೇಕಾಗಿತ್ತು ಅಂತ ಅನ್ಕೋ. ಸ್ಪೀಡ್ ಬೇಕಾಗಿತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್, ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್, ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಫಾರ್ ಎಕ್ಸಾಂಪಲ್ ಈಗ ಟೈಮ್ ಬೇಕಾಗಿತ್ತು ಅಂತ ಅನ್ಕೋ. ಟೈಮ್ ಬೇಕಾಗಿತ್ತು ಅಂದ್ರೆ ಇದು ಕೂಡ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ನಮಗೆ ಈಗ ಏನ್ ಫೈಂಡ್ ಮಾಡಂತಾರ ಅಂದ್ರೆ ಸ್ಪೀಡ್ ಅನ್ನ ಫೈಂಡ್ ಮಾಡಂತ ಅಂದ. ಹಾಗಿದ್ರೆ ಸ್ಪೀಡ್ ಈಕ್ವಲ್ ಟು ಏನಿದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್, ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಹಾಗಿದ್ರೆ ಡಿಸ್ಟನ್ಸ್ ಎಷ್ಟು ಕೊಟ್ಟಾರ, ಡಿಸ್ಟನ್ಸ್ ಎಷ್ಟು ಕೊಟ್ಟಾರ 150 ಮೀಟರ್ ಐತೆ. ಅದೇ ರೀತಿ ಟೈಮ್ ಎಷ್ಟು ಐತ್ರಿ 10 ಸೆಕೆಂಡ್ ಐತಿ, 10 ಸೆಕೆಂಡ್ ಐತಿ.
ಓಕೆ, ಇಲ್ಲಿ ಇನ್ನೊಂದು ಏನಂದ್ರೆ ಡಿಸ್ಟೆನ್ಸ್ ಅನ್ನು ಫಿಟ್ ಮಾಡಿದ್ರೆ ಡಿಸ್ಟೆನ್ಸ್ ಎಷ್ಟಿದೆ 150 ಡಿವೈಡೆಡ್ ಬೈ ಟೈಮ್ ಎಷ್ಟಿದ್ರೆ 10 ಸೆಕೆಂಡ್ ಅಂತ ಇದೆ. 10 ಸೆಕೆಂಡ್ ಅಂತ ಇದೆ. ಓಕೆ, ಇಲ್ಲಿ ನೋಡ್ರಿ ಆಪ್ಷನ್ ಗಳನ್ನ ಎಲ್ಲಾನು ಕೂಡ ಇದು ಟೈಮ್ ಅನ್ನ ಸೆಕೆಂಡ್ ದಾಗ ಕೊಟ್ಟಾರ. ಬಟ್ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಾರ. ಹಾಗಿದ್ರೆ ಸೆಕೆಂಡ್ ಇದ್ದಿದ್ದ ನಾವು ಅವರ್ ದಾಗ ಕನ್ವರ್ಟ್ ಮಾಡ್ಕೋಬೇಕು. ಅವರ್ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ 10 ಸೆಕೆಂಡ್ ಅಂತ ಇದಲ್ರಿ, ಸೆಕೆಂಡ್ ಇದ್ದಿದ್ದನ್ನ ಅವರ್ ದಾಗ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಸೆಕೆಂಡ್ ಇದ್ದಿದ್ದನ್ನ ಅವರ್ ದಾಗ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಸೆಕೆಂಡ್ ಇದ್ದಿದ್ದನ್ನ ಅವರ್ ದಾಗ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಇಂಟು 5/18 ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಅವರ್ ಇದ್ದಿದ್ದನ್ನ ಸೆಕೆಂಡ್ ದಾಗ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ, 18 ಡಿವೈಡೆಡ್ ಬೈ 5 18 ಡಿವೈಡೆಡ್ ಬೈ 5 ದಿಂದ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಹಾಗಿದ್ರೆ ನೋಡ್ರಿ ಈಗ 150 ಈ 18 ಇದ್ದಿದ್ದ ಡಿವೈಡೆಡ್ ಬೈ ಡಿವೈಡ್ ಐತಂದ್ರೆ ಇಟ್ ಮೀನ್ಸ್ ಏನಾಗುತ್ತೆ, ಅಗೇನ್ ನ್ಯೂಮಿನೇಟರ್ ಆಗುತ್ತೆ. ಇದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಮ್ಯಾಥ್ಸ್ ಡಿವೈಡೆಡ್ ಮಾಡಿ 10 ಇಂಟು 5 10 ಇಂಟು 5 ಆಗುತ್ತೆ. ಓಕೆ, ನೆಕ್ಸ್ಟ್ 150 ಇದ್ರಿ. ಈಗ ನೋಡ್ರಿ ಈ ಜೀರೋ ಕ್ಯಾನ್ಸಲ್. 5 ಒಂದೇ 5 3 15. ಹಾಗಿದ್ರೆ 3 ಇಂಟು 18 18 ಮೂರ್ಲೆ ಎಷ್ಟಾಯ್ತ್ರಿ 54. 54 ಕಿಲೋಮೀಟರ್ ಪರ್ ಅವರ್ 54 ಕಿಲೋಮೀಟರ್ ಪರ್ ಅವರ್. ಇನ್ನೊಂದ್ಸಲ ನೋಡ್ರಿ ಇದನ್ನ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಆಗತ್ತೆ. ಫಸ್ಟ್ ಏನ್ ಮಾಡ್ಬೇಕ್ರಿ, ನಾವು ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡತ್ತೆ ಇದೆ. ಸ್ಪೀಡ್ ಈಕ್ವಲ್ ಟು ಫಾರ್ಮುಲಾ ಏನಾಗ್ತೈತಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಹಾಗಿದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತ್ರಿ 150 ಇದೆ. 150 ಮೀಟರ್ ಇದೆ. ಸೊ 150 ಮೀಟರ್ ಇದೆ, ಅದನ್ನ ಕಿಲೋಮೀಟರ್ ದಾಗ ಕನ್ವರ್ಟ್ ಮಾಡ್ಕೋಬೇಕಾದ್ರೆ. ಸೊ ಇದೇನೈತೆ 10 ಸೆಕೆಂಡ್ ಅಂತ ಇದೆ. 10 ಸೆಕೆಂಡ್. ಓಕೆ, ಈ ಸೆಕೆಂಡ್ ಅನ್ನ ನಾ ಏನ್ ಮಾಡ್ಬೇಕ್ರಿ, ಇಂಟು ಕನ್ವರ್ಟ್ ಮಾಡ್ಕೋಬೇಕ್ರಿ 5 ಡಿವೈಡೆಡ್ ಬೈ 18 ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. 150 ಈ 18 ಇದ್ದಿದ್ದ ಡಿವೈಡೆಡ್ ಬೈ ಅಂದ್ರೆ ಇದೇನಾಗತ್ತೆ ಅಂದ್ರೆ ಅಗೇನ್ ಲಿಮಿಟೇಟರ್ 150 18 ಡಿವೈಡೆಡ್ ಬೈ 10 ಇಂಟು 5 10 ಇಂಟು ಈ ಜೀರೋ ಕ್ಯಾನ್ಸಲ್ ಆಗುತ್ತೆ. 0 ಕ್ಯಾನ್ಸಲ್. 5 ಒಂದೇ 5 ಮೂರ್ಲೆ 15. ಓಕೆ, ಹಾಗಿದ್ರೆ 3 ಇಂಟು 18 ಅನ್ನು ಮಾಡಿದ್ರೆ 18 ಮೂರ್ಲೆ 54 ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಪರ್ ಅವರ್. ಇದೇನಾಗುತ್ತೆ ಈಗ ಮೀಟರ್ ಆಗಿತ್ತು. ಮೀಟರ್ ಇದ್ದದನ್ನ ಕಿಲೋಮೀಟರ್ ಕೂಡ ಕವರ್ ಆಯ್ತು. ಟೈಮ್ ಅವರ್ ದಾಗ ಕೊಟ್ಟಾರ. ಒಳ್ಳೆಯಲ್ಲಿ ಜಸ್ಟ್ ಮೀಟರ್ ದಾಗ ಕೊಟ್ಟಿದ್ದ, ಮೀಟರ್ ಅನ್ನ ಸೆಕೆಂಡ್ ದಾಗ ಕೊಟ್ಟಿದ್ದ. ಸೊ ಈಗ ನಾವ್ ಏನ್ ಮಾಡಿದ್ವಿ ಅಂದ್ರೆ ಮೀಟರ್ ಅನ್ನ ಏನ್ ಮಾಡ್ಕೊಂಡು ಅಂದ್ರೆ ಕಿಲೋಮೀಟರ್ ಪರ್ ಅವರ್ ದಾಗ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 5/18 ಅನ್ನು ಮಲ್ಟಿಪ್ಲೈ ಮಾಡಬೇಕು ಟೈಮ್. ಸೊ ಇಸ್ ಇಟ್ ಕ್ಲಿಯರ್? ಹಾಗೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ 54 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್ ಸ್ಟೇಟ್ಮೆಂಟ್ ರೀ. ಆಲ್ ಡಾಗ್ಸ್ ಆರ್ ಎನಿಮಲ್ಸ್ ಅಂತ ಕೊಟ್ಟಾರ, ಆಲ್ ಎನಿಮಲ್ಸ್ ಆರ್ ವೈಲ್ಡ್ ಅಂತ ಕೊಟ್ಟಾರ, ಆಲ್ ಡಾಗ್ಸ್ ಆರ್ ವೈಲ್ಡ್ಸ್ ಅಂತ ಕೊಟ್ಟಾರ, ಸಮ್ ವೈಲ್ಡ್ಸ್ ಆರ್ ಡಾಗ್ಸ್ ಅಂತ ಕೊಟ್ಟಾರ. ಓಕೆ, ಫಸ್ಟ್ ನೋಡ್ರಿ, ಆಲ್ ಡಾಗ್ಸ್ ಆರ್ ಇದೇನಂದ್ರೆ ಡಾಗ್ ಕಾಲಮ್, ಇದು ಡಾಗ್ ಕಾಲಮ್ ರೀ, ಇದು ಎನಿಮಲ್ಸ್ ಕಾಲಮ್ ಎನಿಮಲ್ಸ್. ಅದೇ ರೀತಿ ಆಲ್ ಎನಿಮಲ್ಸ್ ಆರ್ ಏನಾದ್ರು ಕೊಟ್ಟಾರ ವೈಲ್ಡ್ಸ್ ಅಂತ ಕೊಟ್ಟ, ಆಲ್ ಎನಿಮಲ್ಸ್ ಆರ್ ವೈಲ್ಡ್ಸ್ ಅಂತ ಕೊಟ್ಟ. ಸೊ ಹಾಗಿದ್ರೆ ನಮಗೆ ಇಲ್ಲಿ ಕನ್ಕ್ಲೂಷನ್ ಏನೈತೆ ಅಂದ್ರೆ ಆಲ್ ಡಾಗ್ಸ್ ಆರ್ ವೈಲ್ಡ್ಸ್ ಅಂತ ಕೊಟ್ಟ. ಆಲ್ ನೋಡ್ರಿ ಡಾಗ್ಸ್ ಅನ್ನೋದಾಗ ಇಲ್ಲಿ ಐತೆ, ಆಲ್ ಡಾಗ್ಸ್ ಇದ್ದಿದ್ದ ವೈಲ್ಡ್ ಆಗೈತ್ರಿ, ಕರೆಕ್ಟ್ ಇದೆ. ಈ ಡಾಗ್ಸ್ ಇಲ್ಲಿ ಸಣ್ಣದಿದೆ. ಎಲ್ಲಾ ಡಾಗ್ಸ್ ಗಳು ಏನಾಗ್ಯಾವ್ರಿ ವೈಲ್ಡ್ಸ್ ಆಗ್ಯಾವ. ಎಲ್ಲಾ ಕಾಡು ಪ್ರಾಣಿಗಳು ಏನಾಗ್ಯಾವ ಅಂದ್ರೆ ಡಾಗ್ಸ್ ಗಳು ಎಲ್ಲಾ ಏನಾಗ್ಯಾವ ಅಂದ್ರೆ ಕಾಡು ಪ್ರಾಣಿಗಳಾಗಿದಾವ. ಹಾಗಿದ್ರೆ ಒಂದೇ ಕನ್ಕ್ಲೂಷನ್ ಏನಾಯ್ತು, ರೈಟ್ ಆಯ್ತು. ಅದೇ ರೀತಿ ಸಮ್ ವೈಲ್ಡ್ಸ್ ಆರ್ ಡಾಗ್ಸ್ ಅಂತ ಕೊಟ್ಟ. ಸಮ್ ವೈಲ್ಡ್ಸ್ ಅಂದ್ರೆ ಇಷ್ಟು ದೊಡ್ಡ ಇವೆಲ್ಲ. ಈ ತರ ಇನ್ನು ವೈಲ್ಡ್ಸ್ ಸಮ್ ವೈಲ್ಡ್ಸ್ ಏನಾಗ್ಯಾವ ಅಂದ್ರೆ ಡಾಗ್ಸ್ ಆಗಿ. ಈ ಕಡೆ ಎಲ್ಲ ಮತ್ತೆ ವೈಲ್ಡ್ ಐತೆ, ಬಟ್ ಸ್ವಲ್ಪ ಆಗಿದಾವೆ, ಸ್ವಲ್ಪ ಪ್ರಮಾಣದ ಆಗಿದಾವೆ. ಸ್ವಲ್ಪ ಪ್ರಮಾಣದ ಆದ್ರೂ ಕೂಡ ಡಾಗ್ ಆಗಿದಾವಲ್ಲ. ಹಾಗಿದ್ರೆ ಇದು ಕೂಡ ಏನಾಗುತ್ತೆ ಕನ್ಕ್ಲೂಷನ್ ರೈಟ್ ಆಗುತ್ತೆ. ಹಾಗಿದ್ರೆ ಬೌತ್ ಅಂತ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್. 1 and 2 ಎರಡು ಕನ್ಕ್ಲೂಷನ್ ಕೂಡ ಏನಾಗ್ಯಾವ ರೈಟ್ ಆಗ್ಯಾವ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಡಾಕ್ಟರ್ ಇದ್ದಾರೆ ಏನಾಗ್ಯಾರ ಹಾಸ್ಪಿಟಲ್ ಆಗ ಇರ್ತಾರೆ. ಡಾಕ್ಟರ್ ಇದ್ದಾರೆ ಏನ್ ಹೇಳ್ತಾರೆ ಹಾಸ್ಪಿಟಲ್ ಆಗ ಇರ್ತಾರೆ. ಅದೇ ರೀತಿ ಟೀಚರ್ ಇದ್ದವ್ರು ಕೂಡ ಎಲ್ಲಿರ್ತಾರೆ, ಟೀಚರ್ ಇದ್ದಾರೆ ಎಲ್ಲಿರ್ತಾರೆ ಅಂದ್ರೆ ಸ್ಕೂಲ್ ದಾಗ ಇರ್ತಾರೆ. CHOOL ಸ್ಕೂಲ್ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್. ಡಾಕ್ಟರ್ ಹಾಸ್ಪಿಟಲ್, ಟೀಚರ್ ಇದ್ದಾರೆ ಎಲ್ಲಿರ್ತಾರೆ ಸ್ಕೂಲ್ ದಾಗ. ಓಕೆ, ನೆಕ್ಸ್ಟ್ ನೋಡ್ರ ಸಮ್ ಆಫ್ ಏಜ್ ಆಫ್ ಎ ಅಂಡ್ ಬಿ ಕೊಟ್ಟಾರ. ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟೈತ್ರಿ 36 ಅಂತ ಇದೆ. ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟ್ರಿ 36. ಸೊ ಹಾಗಿದ್ರೆ ನಮಗೆ ಏನ್ ಕೇಳ್ಯಾರ್ರಿ,
6ನೇ ಕ್ವಶನ್ ದಿ ಸಮ್ ಆಫ್ ಏಜ್ ಆಫ್ ಎ ಅಂಡ್ ಬಿ ಇಸ್ 36. ಆಮೇಲೆ ಎ 4 years older than ಬಿ ಫೈಂಡ್ ದ ಎ ಏಜ್ ಅಂತ ಕೇಳ. ಫೈಂಡ್ ದ ಎ ಏಜ್ ಅಂತ. ಎ ಪ್ಲಸ್ ಬಿ ಇಕ್ವಲ್ ಟು ಎಷ್ಟೈತ್ರಿ 36 ಆಯ್ತು. ಓಕೆ, ಎ ಪ್ಲಸ್ ಬಿ ಇಕ್ವಲ್ ಟು ಎಷ್ಟೈತ್ರಿ 36. ಹಾಗಿದ್ರೆ ನಮ್ದ ಬಿ ಏಜ್ ಗೊತ್ತಿಲ್ಲ, ಬಿ ಈಕ್ವಲ್ ಟು ಎಕ್ಸ್ ಆಗಿರ್ಲಿ ಅಂತ ತಗೋ. ಬಿ ಈಕ್ವಲ್ ಟು ಎಕ್ಸ್ ಆಗಿರ್ಲಿ. ಅದೇ ರೀತಿ ಎ ಈಕ್ವಲ್ ಟು ಬೇಕಾಯ್ತು ಅಂತ. ಎ ಈಕ್ವಲ್ ಟು ಬೇಕಾಯ್ತಿ. ಎ ಇದ್ದಾವ ಏನೈತಂದ್ರ ಬಿ ಕಿತನು 4 ವರ್ಷ ಜಾಸ್ತಿ ಇದೆ. ಎ ಇದ್ದಾವ ಏಜ್ ಎಷ್ಟೈತ್ರಿ ಬಿ ಕಿತನು 4 ವರ್ಷ ಜಾಸ್ತಿ ಇದೆ. ಹಾಗಿದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು 36 ಇದೆ. ಎ ಪ್ಲಸ್ ಬಿ ಈಕ್ವಲ್ ಟು 36 ಅಂತ ಇದೆ. ಹಾಗಿದ್ರೆ ಏಜ್ ಎಷ್ಟಿದೆ ಎಕ್ಸ್ ಪ್ಲಸ್ 4 ಪ್ಲಸ್ ಬಿ ಏಜ್ ಎಷ್ಟಿದೆ ಎಕ್ಸ್ ಇದೆ ಈಕ್ವಲ್ ಟು 36 ಈಕ್ವಲ್ ಟು 36. ಹಾಗಿದ್ರೆ ಎಕ್ಸ್ ಪ್ಲಸ್ 4 ಪ್ಲಸ್ ಎಕ್ಸ್ ಈಕ್ವಲ್ ಟು 36 ಅಂತ ಇದೆ. ಈಕ್ವಲ್ ಟು 36. ಹಾಗಿದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟೈತೆ 2x ಪ್ಲಸ್ 4 ಈಕ್ವಲ್ ಟು 36. ಹಾಗಿದ್ರೆ 2x ಈಕ್ವಲ್ ಟು 36 ಮೈನಸ್ 4 36 ಮೈನಸ್ 4. ಹಾಗಿದ್ರೆ ಏನೈತೆ 2x ಈಕ್ವಲ್ ಟು 36ದಾಗ 4 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 32 ಬರುತ್ತೆ 32. ಹಾಗಿದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ 32 ಡಿವೈಡೆಡ್ ಬೈ 2 ಅಂತ ಬರುತ್ತೆ. 32 ಡಿವೈಡೆಡ್ ಬೈ 2. ಈಗ 2ರಿಂದ ಕಟ್ತವೆ. 2 ಒಂದ್ಲೆ 2 2 ಒಂದ್ಲೆ 2 2 ಆರ್ಲೆ 12 ಎಷ್ಟ್ರಿ 2 ಒಂದ್ಲೆ 2 2 ಆರ್ಲೆ 12. ಹಾಗೆ ಒಂದ್ ಬಿಡ್ತೀರಿ 2 ಆರ್ಲೆ 12. ಹಾಗಿದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬರ್ತರಿ ಒಂದ್ಸಲ 16. ಎಕ್ಸ್ ಈಕ್ವಲ್ ಟು ಎಷ್ಟು ಬರ್ತರಿ 16. ಹಾಗಿದ್ರೆ ಈಗ ನಮಗೆ ಯಾವ್ದು ಬೇಕಾಯ್ತ್ರಿ ಎ ಏಜ್ ಬೇಕಾಯ್ತು. ಎ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ಇದೆ. ಎಕ್ಸ್ ಈಕ್ವಲ್ ಟು 16 ಪ್ಲಸ್ 4. 16 ಪ್ಲಸ್ 4 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ 20. ಹಾಗಿದ್ರೆ ಎ ಈಕ್ವಲ್ ಟು ಎಷ್ಟು ಬಂತು 20. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ. ಓಕೆ, ಇದನ್ನ ಡೈರೆಕ್ಟ್ ಮಾಡಬೇಕಾಗಿತ್ತು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಪ್ಷನ್ ಥ್ರೂ ಮಾಡಿದ್ರೆ ಫಸ್ಟ್ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟು ಕೊಟ್ಟಾರ ಅವರು 36 ಅಂತ ಕೊಟ್ಟಾರೆ. ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟು ಕೊಟ್ಟಾರ್ರಿ 36 ಅಂತ ಕೊಟ್ಟಾರ. ನಮಗೀಗ ಎ ಏಜ್ ಎಷ್ಟು ಕೊಟ್ಟಂಗ ಆಗುತ್ತಾ ಫಸ್ಟ್ ಆಪ್ಷನ್ ಪ್ರಕಾರ 18 ಅಂತ ಕೊಟ್ಟ ಅಂತ 18. ನಮಗೀಗ ಬಿ ಏಜ್ ಗೊತ್ತಿಲ್ಲ 36 ಬಿ ಈಕ್ವಲ್ ಟು 36 ಮೈನಸ್ 18 ಅಂತ ಆಯ್ತು. ಓಕೆ, ಬಿ ಈಕ್ವಲ್ ಟು ಎಷ್ಟಾಯ್ತು 18 ಅಂತ ಆಯ್ತು. ಓಕೆ, ಈಗ ಬಿ ಈಕ್ವಲ್ ಟು 18 ಬಂದ್ರ ನಮ್ದು ಎ ಮತ್ತೆ ಈ ಬಿ ನಡುವಿನ ಏಜ್ ಎಷ್ಟು ಡಿಫ್ರೆನ್ಸ್ ಇರಬೇಕು 4 ಡಿಫ್ರೆನ್ಸ್ ಬರಬೇಕು. ಈಗ 18ರಾಗ ಎದು 18 ಇದೆ ಬಿದು 18 ಇದೆ. ಎರಡನ್ನ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 0 ಬರುತ್ತೆ. 18 18 ಕಳೆದ್ರೆ ಎಷ್ಟು ಬರುತ್ತೆ 18 ಆನ್ಸರ್ 0 ಬಂತು. ಆಬ್ವಿಯಸ್ಲಿ ನಮ್ದು ಏನಾಗುತ್ತೆ ಅಂದ್ರೆ ಆನ್ಸರ್ ರಾಂಗ್ ಆಗಿಬಿಡುತ್ತೆ. ಆನ್ಸರ್ ಏನಾಗುತ್ತೆ ರಾಂಗ್ ಆಗಿಬಿಡುತ್ತೆ. ಹಾಗಿದ್ರೆ ಇದು ಕೂಡ ಆನ್ಸರ್ ಇರಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನೆಕ್ಸ್ಟ್ ಆಪ್ಷನ್ ಬಿ ತಗೋ. ಎ ಪ್ಲಸ್ ಬಿ ಈಕ್ವಲ್ ಟು 36 ಅಂತ ಇದೆ. ಹಾಗಿದ್ರೆ ಎ ಈಕ್ವಲ್ ಟು ಎಷ್ಟು ತಗೋಬೇಕು ಫಸ್ಟ್ 20 ಅನ್ನು ತಗೋಬೇಕು ಪ್ಲಸ್ ಬಿ ಈಕ್ವಲ್ ಟು 36. ಬಿ ಈಕ್ವಲ್ ಟು 36 ಮೈನಸ್ 20 ಮಾಡಬೇಕು. ಬಿ ಈಕ್ವಲ್ ಟು 36 ದಾಗ 20 ಅನ್ನ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 16 ಬರುತ್ತೆ. ಹಾಗಿದ್ರೆ 16 ಮತ್ತು 20 ನಡುವೆ ಡಿಫ್ರೆನ್ಸ್ ಎಷ್ಟಿದೆ 4 ಇದೆ. ಸೊ ಹಾಗಿದ್ರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ಕರೆಕ್ಟ್ ಆನ್ಸರ್. 20 ಕರೆಕ್ಟ್ ಇದೆ. ಸೊ ಇದೇನಂದ್ರೆ ಡೈರೆಕ್ಟ್ ಆಪ್ಷನ್ ಥ್ರೂ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 7. ವಾಟ್ ಕಮ್ ನೆಕ್ಸ್ಟ್ ಅಂತ ಕೊಟ್ಟಾರೆ. ವಾಟ್ ಕಮ್ ನೆಕ್ಸ್ಟ್ ಅಂತ ಕೊಟ್ಟಾರೆ. A1, C3, E5, G7. ನೆಕ್ಸ್ಟ್ ಕ್ವಶನ್ ಬರ್ತದೆ. ಎ ಆದ ನಂತರ ಬಿ ಸಿ ಎ ಆದ ನಂತರ ಬಿ ಸಿ. ಇಲ್ಲಿ ಏನಾಗೈತಿ +2 ಆಗೈತಿ. ನೆಕ್ಸ್ಟ್ ಇಲ್ಲಿ ಕೂಡ ಏನಾಗೈತ್ರಿ +2 ಆಗೈತಿ. ಈ ಎಫ್ ಜಿ ಇದು ಕೂಡ ಪ್ಲಸ್ ಆಗಿದೆ. ಜಿ ಆದ ನಂತರ ಎಚ್ ಐ ಇದು ಕೂಡ ಏನಾಗುತ್ತೆ ಪ್ಲಸ್. ಹಾಗಿದ್ರೆ ಇಲ್ಲಿ ಬರುವಂತದ್ದು ಯಾವ್ದು I9 ಇಸ್ ದ ಕರೆಕ್ಟ್ ಆನ್ಸರ್. I9 ಮುಂದೆ ನೋಡಕತ್ತದಲ್ಲ. ಇಲ್ಲಿ ಏನ್ ಮಾಡ್ಯಾರ ಇಲ್ಲಿ +2 ಮಾಡ್ಕೊತಿದ್ದಾರೆ. ಇಲ್ಲಿ ಕೂಡ +2 ಇದೆ +2 ಇದೆ. ಇಲ್ಲಿ ಕೂಡ +2 ಮಾಡಿದಾರೆ. ಇಲ್ಲಿ ಕೂಡ ಏನಾಗುತ್ತೆ +2. I9 ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Okay, next question number 8. If 8 men can complete the job in 12 days, how many days will 6 men take a complete ಅಂತ ಕೇಳ. ಹಾಗಿದ್ರೆ 8 ಜನ ಕೂಡಿ ಏನ್ ಮಾಡ್ಯಾರ್ರಿ ಒಂದು ಕೆಲಸನ 12 ದಿನದಾಗ ಮುಗಿಸಿ. 12 ದಿನದಾಗ ಅವ್ರು ಹಾಗಿದ್ರೆ ಟೈಮ್ ಎಷ್ಟು ತಗೋತಾರ 12 ಗಂಟೆ 90 ಗಂಟೆ ಎಷ್ಟು 90. ಅದೇ ರೀತಿ 6 ಜನ ಕೂಡಿ ಆ ಕೆಲಸವನ್ನ ಮಾಡಬೇಕಾರ ಎಷ್ಟು ಟೈಮ್ ತಗೋತಾರ. ಕೆಲಸ ಮಾತ್ರ ಸೇಮ್ ಇದ್ರಿ, ಬಟ್ ಇದನ್ನ ಮಾತ್ರ ಏನಿದ್ರಿ ಎಷ್ಟು ಜನ ಅಂತ ಬೇಕಾಗಿತ್ತು ನಮಗೆ. ಎಷ್ಟು ಜನ ತಗೋತಾರೋ ಎಷ್ಟು ಜನ ಬೇಕು ಸಾರಿ ಎಷ್ಟು ಡೇಸ್ ಬೇಕು. ಈಗ ಫಾರ್ ಎಕ್ಸಾಂಪಲ್ 6 ಜನ ಅದಾರ.
6 ಜನ ಮೆನ್ ಅದಾರ. ಫಸ್ಟ್ 8 ಜನ ಕೂಡಿ ಏನ್ ಮಾಡ್ಯಾರ್ರಿ 12 ದಿನದಾಗ ಕೆಲಸ ಮುಗಿಸಿದಾರ ಅಂದ್ರ 96 ದಿನ ತಗೋತಾರ. ಓಕೆ, ಅದೇ ರೀತಿ ಫಾರ್ ಎಕ್ಸಾಂಪಲ್ 6 ಮೆನ್ ಕೂಡಿ ಆ ಡೇ ಎಷ್ಟು ದಿನ ತಗೊಂಡ್ರ ಇಷ್ಟು ಕೆಲಸ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರ ಅಂತ ಕೇಳಿ. ಅದಕ್ಕೇನಂದ್ರ ಸಿಂಪಲ್ ಎಷ್ಟು ಡೇಸ್ ಅಂತ ಬೇಕಾಗೈತ್ರಿ 96 ಡಿವೈಡೆಡ್ ಬೈ 6 ಮಾಡೋದು 6 ಒಂದ್ಲೆ 6 ಮ್ಯಾಗ ಎಷ್ಟು 3 ಉಳಿತು 36 6 36 ಇದ್ರ ಕರೆಕ್ಟ್ ಆನ್ಸರ್ ಡೇಸ್ ಎಷ್ಟು ಟೈಮ್ ತಗೋತಾರ ಅಂದ್ರ 16. ಕರೆಕ್ಟ್ ಆನ್ಸರ್ ಆಗಿದೆ ಆಪ್ಷನ್ ನಂಬರ್ ಸಿ. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 1. ಓಕೆ, ಇಲ್ಲಿ ಕೊಟ್ಟಾರ ಸಿಪಿ ಈಕ್ವಲ್ ಟು ಎಷ್ಟು ಕೊಟ್ಟಾರ ಸಿಪಿ ಈಕ್ವಲ್ ಟು 100 ಕೊಡ್ತಾರ. ಕಾಸ್ಟ್ ಪ್ರೈಸ್ ಇದೆ ಸಿಪಿ ಅಂದ್ರೆ ಕಾಸ್ಟ್. ಸೇಲಿಂಗ್ ಪ್ರೈಸ್ ಎಷ್ಟೈತ್ರಿ 120 ಇದೆ. ಸೇಲಿಂಗ್ ಪ್ರೈಸ್ ಎಷ್ಟಿದೆ 120. ಹಾಗಿದ್ರೆ ನಮಗೆ ಏನ್ ಕೇಳ್ಯಾರ ಪ್ರಾಫಿಟ್ ಅನ್ನ ಕೇಳ್ಯಾರ. ಸಿಪಿ ಈಕ್ವಲ್ ಟು ಎಷ್ಟ್ರಿ 100 ಅಂತ ಕೊಟ್ಟಾರ. ಆಮೇಲೆ ಅದೇ ರೀತಿ ಎಸ್ ಪಿ ಎಷ್ಟು ಕೊಟ್ಟಾರ ಅಂದ್ರೆ 120 ಅಂತ ಕೊಟ್ಟಾರ. ಹಾಗಿದ್ರೆ ಪ್ರಾಫಿಟ್ ಎಷ್ಟು ಅಂತ ಕೇಳ್ಯಾರ. ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ಯಾರ ಅಂದ್ರೆ ಇಟ್ ಮೀನ್ಸ್ 100 ಬರುತ್ತೆ. ನೆನಪಿರ್ಬೇಕು ನಮ್ಗೆ. ಹಾಗಿದ್ರೆ ಟೋಟಲ್ ಅದ ಸೇಲಿಂಗ್ ಪ್ರೈಸ್ ಎಷ್ಟಿದ್ರಿ 120 ಇದೆ. ಹಾಗಿದ್ರೆ ಎಷ್ಟಕ್ಕೆ ಸೇಲ್ ಆಗಿ ಎಷ್ಟು ಪರ್ಸೆಂಟ್ ಫಾಯ್ದಾ ಆಯ್ತು 100 ಮತ್ 120 20 ರೂಪಾಯಿ ಫಾಯ್ದಾ ಆಗೈತೆ. ಕರೆಕ್ಟ್ ಎಲ್ರಿ ಕಾಸ್ಟ್ ಪ್ರೈಸ್ ಎಷ್ಟಿದೆ ಸಾರಿ ಕಾಸ್ಟ್ ಪ್ರೈಸ್ ತಗೋಬೇಕು. ಫಸ್ಟ್ ಏನ್ ಮಾಡ್ಬೇಕ್ರಿ ಪ್ರಾಫಿಟ್ ಎಷ್ಟಾಗೈತೆ ಅದನ್ನ ತಗೋಬೇಕು ಡಿವೈಡೆಡ್ ಬೈ ಟೋಟಲ್ ಸಿಪಿ ಕಾಸ್ಟ್ ಪ್ರೈಸ್ ಅನ್ನು ತಗೋಬೇಕು ಇಂಟು 100 ಅನ್ನು ಮಾಡ್ಬೇಕು. ಟೋಟಲ್ ಪ್ರಾಫಿಟ್ ಎಷ್ಟು ರುಪೀಸ್ ಆಗಿದೆ ಅದನ್ನ ತಗೋಬೇಕು ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅನ್ನು ತಗೋಬೇಕು ಇಂಟು 100 ಮಾಡೋದು ಈಕ್ವಲ್ ಟು. ಹಾಗಿದ್ರೆ ಟೋಟಲ್ ಇದನ್ನ ಎಷ್ಟಾಗಿದೆ ಪ್ರಾಫಿಟ್ 20 ರೂಪಾಯಿ ಪ್ರಾಫಿಟ್ ಆಗೈತಿ ನೋಡ್ರಿ. 2 ಹತ್ರ ಮೈನಸ್ ಮಾಡ್ರ 120 100 ಕಳೆದ್ರೆ ಎಷ್ಟು 20 ರೂಪಾಯಿ ಮೈನಸ್ ಆಗೈತಿ. ಕರೆಕ್ಟ್. ಸೊ ಹಾಗಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತೆ 100. ಕಾಸ್ಟ್ ಪ್ರೈಸ್ ಎಷ್ಟೈತಿ 100 ಇಂಟು 100. ಹಾಗಿದ್ರೆ 100 ಗೆಟ್ ಕ್ಯಾನ್ಸಲ್. ಹಾಗಿದ್ರೆ ಅವ್ನಿಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಿತ್ತು ಅಂದ್ರೆ 20% ಪ್ರಾಫಿಟ್ ಆಗೈತ್ರಿ. ಹಾಗಿದ್ರೆ ಪ್ರಾಫಿಟ್ ಆಗಿದ್ದು ಎಷ್ಟ್ರಿ 20%. ಇದರ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ 20% ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ವಿಚ್ ಇಸ್ ದ ಆಡ್ ನಂಬರ್ ಅದಕ್ಕೆ ಕೊಟ್ಟಂತ ಕ್ವಶನ್ ನಾಗ ಏನೈತ್ರಿ ತಪ್ಪಾದ ಅಂಕಿಗಳನ್ನ ಸರ್ಚ್ ಮಾಡಬೇಕು ನಾವು. ಕ್ವಶನ್ ಏನೈತ್ರಿ 2, 3, 5, 7, 9, 11 ಅಂತ ಕೊಟ್ಟಂತ ಅಂಕಿಗಳಿಗೆ ಏನ್ ಮಾಡ್ಬೇಕ್ರಿ ತಪ್ಪಾಗಿದ್ದ ಅಂಕಿಯನ್ನ ನಾವು ಸರ್ಚ್ ಮಾಡ್ಬೇಕ್ರಿ. ಇವೆಲ್ಲನ್ನ ನೋಡಕತ್ರ ಏನಂತ ಅಂದ್ರೆ ಪ್ರೈಮ್ ನಂಬರ್ ಅದಾವ. ಆಲ್ಮೋಸ್ಟ್ ಎಲ್ಲಾ ಅಂಕಿಗಳಿಂದವು ಪ್ರೈಮ್ ನಂಬರ್ ಅದಾವ. ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೈಮ್ ನಂಬರ್? ಪ್ರೈಮ್ ನಂಬರ್ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಏನ್ರಿ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸೊ ಹಾಗಿದ್ರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಡೆಫಿನಿಷನ್ ಗೊತ್ತಬೇಕಾದ್ರೆ ಯಾವ್ದು ಸಂಖ್ಯೆ ಇರುತ್ತಲ್ರಿ ಆ ಸಂಖ್ಯೆ ಇದ್ದಿದ್ದು ಏನ್ ಆಗ್ಬೇಕಂದ್ರ ಒಂದನ ಮಗ್ಯಾಗ ಮತ್ತ ತನ್ನ ಮಗ್ಯಾಗ ಇರಬೇಕು. ಇಟ್ ಈಸ್ ಡಿವಿಸಿಬಲ್ ಬೈ 1 and itself only. ಇಟ್ ಈಸ್ ಡಿವಿಸಿಬಲ್ ಬೈ 1 and ತನ್ನ ಮಗ್ಯಾಗ ತಾನೇ ಇರ್ಬೇಕು. ತನ್ನನ್ನ ತಾನ ಭಾಗ ಆಗ್ತಿರ್ಬೇಕು. ತನ್ನ ಮಗ್ಯಾಗ ತಾನೇ ಇರಬೇಕು. ಸೊ ಅಂತ ಅಂಕಿಗಳಿಗೆ ಏನಂತ ಕರಿತೇವೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಅಥವಾ ಪ್ರೈಮ್ ನಂಬರ್ ಅಂದ್ರೆ ಇಟ್ ಈಸ್ ಡಿವಿಸಿಬಲ್ ಬೈ 1 and itself. 1 and itself. ಕೊಟ್ಟಂತ ಅಂಕಿಗಳು ಏನಾಗ್ಬೇಕ್ರಿ 1 ಮತ್ತೆ ತನ್ನ ಮಗ್ಯಾಗ ಭಾಗ ಆಗ್ತಾವಲ್ಲ ಅಂತ ಅಂಕಿಗಳಿಗೆ ನಾವು ಏನಂತ ಕರಿತೇವ್ರಿ ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಹಾಗಿದ್ರೆ ನೋಡ್ರಿ ಫಸ್ಟ್ 2 ನೋಡ್ರಿ 2 ಅಂಕಿ ಇದ್ದದ್ರಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವ್ರಿ ನಾವು ಪ್ರೈಮ್ ನಂಬರ್. 2 ಏನಂತ ಕರಿತೇವ್ರಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮೀನ್ಸ್ ಅತಿ ಚಿಕ್ಕ ಪ್ರೈಮ್ ನಂಬರ್ ಅಂತ ಹೇಳಿ 2 ಕರಿತೇವೆ. ಸೊ 2 ಕೂಡ ಏನೈತ್ರಿ 1 ಮಗ್ಯಾಗ ಬಿಟ್ರೆ ತನ್ನ ಮಗ್ಯಾಗ ತಾನ ಮಾತ್ರ ಐತಿ. 3 ಕೂಡ ಸೇಮ್, 5 ಕೂಡ ಸೇಮ್, 7 ಕೂಡ ಸೇಮ್. ಅದೇ ರೀತಿ 9 ತಗೊಂಡ್ರೆ ನೀವು 1 ಮಗ್ಯಾಗಿದೆ, ನೆಕ್ಸ್ಟ್ 3 ಮಗ್ಯಾಗೂ ಇದೆ ಮತ್ತು 9 ಮಗ್ಯಾಗಿದೆ. ಸೊ ಇಲ್ಲಿ ಎಕ್ಸ್ಟ್ರಾ 1 ಮಗ್ಯಾಗ ಬರ್ತದೆ 3 ಮಗ್ಯಾಗ. ಸೊ ಹಾಗಿದ್ರೆ ಇದಕ್ಕ ಪ್ರೈಮ್ ನಂಬರ್ ಅಂತ ಹೇಳಿ ನಾವು ಕರೆಯಂಗಿಲ್ಲ. ಸೊ 11 ಕೂಡ ಸೇಮ್, 1 ಮಗ್ಯಾಗ ಬಿಟ್ರೆ 11 11 ಮಗ್ಯಾಗ ಮಾತ್ರ. ತನ್ನ ಮಗ್ಯಾಗ ಬಿಟ್ರೆ 11 ಮಗ್ಯಾಗ ಮಾತ್ರ ಇದೆ. ಸೊ ಹಾಗಿದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರ 9 ರಾಂಗ್ ಆಗುತ್ತ. 9 ಅಂಕಿ ಒಳಗೆ ಬರಲ್ಲ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಫ್ ದಿಸ್ ಆಪ್ಷನ್ ನಂಬರ್ 6. 9 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಓಕೆ ಇಲ್ಲಿ ಟೋಟಲ್ 10 ಕ್ವಶನ್ ಮುಗಿದ್ರಿ.
ಸೊ ಇನ್ನೇನಂದ್ರೆ ಇನ್ನ 10 ಕ್ವಶನ್ಗಳನ್ನ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ ಅಂತ. ಸೊ ಈ ಕ್ವಶನ್ ಅಲ್ಲಿ ಯಾರ್ಯಾರಿಗೆ ಯಾವ ಕ್ವಶನ್ ಡೌಟ್ ಇದೆಯಲ್ಲ, ಸೊ ಏನ್ ಮಾಡಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಕ್ವಶನ್ ಅನ್ನು ಡಿಸ್ಕಷನ್ ಮಾಡಿ ಏನ್ ಮಾಡ್ತೇವೆ ಅಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡೋಣ ಅಂತ. ಸೊ ಈ ಕ್ಲಾಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.